ಯಾಕೆ ಬರ್ತೀನಿ ಇನ್ಯಾವ ನೋಡ್ದ ಅಲ್ಲಿ ಹಲೋ ಆದಿ ಎಲ್ಲಿದೆಯೋ? ಯಾರು ಸರ್? ಈ ಫೋನು ಗಾಂಧಿನಗರ ಪೊಲೀಸ್ ಸ್ಟೇಷನಲ್ಲಿದೆ. ನೀವ್ಯಾರು? ಸ್ಟೇಷನ್ ಈಗಲಾದ್ರೂ ಗೊತ್ತಾಗುತ್ತೆ ಯೂನಿಫಾರ್ಮ್ ಹಾಕಿರೋ ಪೊಲೀಸ್ ಮೇಲೆ ಕೈ ಮಾಡಿದರೆ ಏನಾಗುತ್ತೆ ಅಂತ. ಹಲೋ ಸರ್, ನೀವೇನಿಲ್ಲಿ? ಕೂತ್ಕೊಳ್ಳಿ ಸರ್. ಪ್ಲೀಸ್ ಸಿಟ್ ಡೌನ್ ಸರ್. ನಿನ್ನೆ ಅರೆಸ್ಟ್ ಮಾಡ್ಕೊಂಡು ಬಂದ್ರಲ್ಲ ಆ ಹುಡುಗ, ಅವನ ದೊಡ್ಡ ರಾಸ್ಕಲ್ ಸರ್. ಅವನು ಕುಡಿದ್ಬಿಟ್ಟು ಆಟೋ ಓಡಿಸ್ತಾ ಇದ್ದಾನೆ. ಪ್ಯಾಸೆಂಜರ್ ಯಾರು ಇರಲಿಲ್ಲ. ಇದ್ದಿದ್ರೆ ಏನಾಗ್ತಿತ್ತು ಹೇಳಿ? ಅಷ್ಟೇ ಅಲ್ಲದೆ ನಮ್ಮ ಪಿ ಸಿ ಮೇಲೆ ಬೇರೆ ಕೈ ಮಾಡ್ಯಾನೆ. ಎಷ್ಟೊತ್ತಲ್ಲ ಆಯ್ತಿದ್ದು? ರಾತ್ರಿ 12:30. FIR ಏನಾದರೂ ಫೈಲ್ ಮಾಡಿದ್ದೀರಾ? ಇಲ್ಲ ಸರ್, ನಾನು ಈಗ ಸ್ಟೇಷನ್ಗೆ ಬಂದೆ, ಅದನ್ನೇ ಬರಿತಾ ಇದ್ದೀನಿ. ಅವಶ್ಯಕತೆ ಇಲ್ಲ, ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಅವನ್ನ ಕಳಿಸ್ಕೊಡಿ. ಸರ್, ನೀವೀ ಮಾತಾಡ್ತಾ ಇದ್ದೀರಾ? ಅದು ಸರ್, ಇವ್ರ ಅಣ್ಣ ಸರ್ ಅವರು. ಸಾರಿ ಸರ್, ನಿಮ್ಮ ಬ್ರದರ್ ಅವರು? ಬ್ರದರ್ ಅಂತ ಯಾವುದೇ ರೀತಿ ಕನ್ಸರ್ನ್ ತೋರ್ಸೋದಕ್ಕೆ ಹೋಗ್ಬಿಡಿ. ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿ ಅಪಾಲಜಿ ಲೆಟರ್ ಬರೆಸ್ಕೊಳ್ಳಿ. ಹಾಗೆ ಲೈಸೆನ್ಸ್ ಸೀಸ್ ಮಾಡಿ 5,000 ರೂಪಾಯಿ ಫೈನ್ ಹಾಕಿ. ಪರವಾಗಿಲ್ಲ ಬಿಡಿ ಸರ್, ಹೇಳೋಣ. ಹುಡುಗ ನೋಡಿದ್ರೆ ಒಳ್ಳೆಯವನು ಅಂತಾನೆ ಅನ್ನಿಸ್ತು. ಆದರೆ ಅವ್ನು ಮಾಡಿದ ಕೆಲಸ ನೋಡಿದ್ಮೇಲೆ... ಹೌದು ಸರ್, ಆ್ಯಕ್ಚುಲಿ ಅವನು ತುಂಬ ಒಳ್ಳೆ ಹುಡುಗ. ಇದೇ ಫಸ್ಟ್ ಟೈಮ್ ಹೀಗಾಗಿರೋದು. ಅವನಿಗೆ ಕುಡಿಯೋ ಅಭ್ಯಾಸನೇ ಇಲ್ಲ ಸರ್. ಸರ್, ಅವನು ಮದುವೆ ಆಗಿ ಇನ್ನೂ 1 ವಾರ ಕೂಡ ಆಗಿಲ್ಲ. 1 ವಾರನಾ? 1 ವಾರಕ್ಕೆ ಈಗ ಏನೋ ಪ್ರಾಬ್ಲಮ್ ಆಗಿರ್ಬೇಕು ಸರ್. ಇರಲಿ ಬಿಡಿ ಸರ್. ಅಪಾಲಜಿ ಲೆಟ್ರ್ ಬರ್ಸ್ಕೊಳ್ದ, ಫೈನ್ ಹಾಕೋದು, ಲೈಸೆನ್ಸ್ ಕಿತ್ಕೊಳ್ಳೋದು ಅದೆಲ್ಲ ಏನು ಬೇಡ ಬಿಡಿ. ಪ್ಲೀಸ್ ಹೇಳ್ದಷ್ಟು ಮಾಡಿ. ಆ್ಯಕ್ಚುಲಿ ಅರೆಸ್ಟ್ ಮಾಡಿ 3 ವರ್ಷ ಒಳಗಿರಬೇಕಿತ್ತು. ಬೇರೆಯವ್ರು ನನ್ನ ಕಟ್ಟಾಕ್ಬಿಡ್ತಾರೆ. ಸಾರಿ, ನೀವು ಆನ್ ಮಾಡಿ, ಇಲ್ಲಾಂದ್ರೆ ಸದರ ಅನ್ಕೊಂಡ್ಬಿಡ್ತಾನೆ. ಆ್ಯಕ್ಚುಲಿ ಇವನು... ಸರಿ ಸರ್, ಹಾಗೆ ಮಾಡ್ತೀನಿ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್, ಥ್ಯಾಂಕ್ ಯು ಸೊ ಮಚ್. ಯಾವುದೇ ಕಾರಣಕ್ಕೂ ನಾನು ಆದಿತ್ಯನ ಬಿಡಿಸ್ತೆ ಅಂತ ಅವನು ಗೊತ್ತಾಗಬಾರ್ದು. ಇಲಾಖೆಯಲ್ಲಿ ನನ್ನ ಸ್ಟ್ರಿಕ್ಟ್ ಆಫೀಸರ್ ಅಂದ್ಕೊಂಡಿದ್ದಾರೆ, ಆದರೆ ಇವನಿಂದ ತಲೆ ತಗ್ಸೋ ಥರ ಆಯಿತು. ಇಟ್ಸ್ ಓಕೆ, ನಿಮಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ. ಇವತ್ತೊಬ್ಬ PC ಹೊಡೆದಿದ್ದೀನಿ, ಅವನು ಕಾಪಾಡದ. ನಾಳೆ ಕೊಲೆ ಮಾಡ್ತೀನಿ, ಆಗಲೂ ಬಂದು ಕಾಪಾಡ್ತಾನೆ ಅಂತ ಅಂದ್ಕೊಳ್ಬಾರ್ದಲ್ವ? ಇದರಲ್ಲಿ ದೊಡ್ಡಸ್ತಿಕೆ ಏನೂ ಇಲ್ಲ. ನನ್ನ ಬಗ್ಗೆ, ನನ್ನ ಅಧಿಕಾರ ಬಗ್ಗೆ ಅವ್ನು ತಪ್ಪು ತಿಳಿಬಾರ್ದು ಅಷ್ಟೇ. ನಾನು ಹೊರಡ್ತೀನಿ, ಇಲ್ಲಿದ್ರೂ ಚೆನ್ನಾಗಿರಲ್ಲ. ಅವನ್ನ ಕರ್ಕೊಂಡು ಮನೆಗೆ ಹೊರಟ್ಬಿಡಿ. ಕರ್ಕೊಂಬಂದ್ರೆ ಒದಗಿದೆ ಬೇಡ. ಏನಪ್ಪ ಅದರೇ, ರಾತ್ರಿ ಕುಡಿದೆಲ್ಲ ಇಳಿದ? ಸರ್, ನಾನ್ಯಾಕೆ ಇಲ್ಲಿದ್ದೀನಿ? ನಾನೇನು ಮಾಡಿದೆ ಸರ್? ನೀನು ಯಾಕೆ ಇಲ್ಲಿದೆಯಾ, ಏನು ಮಾಡಿದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಒಂದು ಅಪಾಲಜಿ ಲೆಟ್ರಿಗೆ ಫಸ್ಟ್ ಸೈನ್ ಹಾಕ್ ಬಾ. ಅಪಾಲಜಿ ಲೆಟರ್? ಬನ್ನಿ ಹಾಕಿ. ಸರ್, ನಾನು ಏನು ಮಾಡಿ ಅಂತ ಗೊತ್ತಾಗುತ್ತೆ, ಬನ್ನಿ. ಅದೇ ಏನು ಮಾತಾಡಬೇಡ, ಅವ್ರು ಹೇಳ್ದಷ್ಟು ಮಾಡು. ಬಾ. ಅಲ್ಲ ರಂಜಿತ್, ನಾನು ಯಾಕೆ ಸೈನ್? ಬಾ, ಹೇಳ್ತೀನಿ ಬಾ. ನಾವು ಫಸ್ಟು ಇಲ್ಲಿಂದ ಹೊರಗಡೆ ಹೋಗ್ಬೇಕು. ಸೈನ್ ಮಾಡು. ಅಲ್ಲ, ಇವಾಗ ಮಾಡಿ ಹೇಳ್ತೀನಿ. ಸೈನ್ ಹಾಕ್ರಿ ಅಲ್ಲಿ. ಸೈನ್ ಹಾಕು. ಅದೇ ಇನ್ಸ್ಪೆಕ್ಟರ್, ಈ ಲೆಟ್ರು ಇನ್ನೊಂದ್ಸರಿ ಈ ಥರ ಮಾಡಬೇಡ್ರಿ. ನೀವೇನೋ ಅವರ... ಸರ್, ನಾನು ಹೇಳ್ತೀನಿ ಸರ್. ಇನ್ನೊಂದು ಸರ್ತಿಗೆ ಆಗದೆ ಇರೋಗೆ ನಾನು ನೋಡ್ಕೋತೀನಿ. ಓಕೆ ಸರಿ, ನಮ್ಮ PC ಹತ್ರ ಸಾರಿ ಕೇಳಿ. ಹಾಂ ಹಾಂ, ಅದಿ ಅವ್ರಿಗೊಂದು ಸಾರಿ ಕೇಳ್ಬಿಡು. ನಾನು ಆಮೇಲೆಲ್ಲ ಹೇಳ್ತೀನಿ, ಒಂದು ಸಾರಿ ಕೇಳೋರಿಗೆ. ಅಲ್ಲ, ನಾನು ಹೇಳ್ತೀನಿ, ಎಲ್ಲ ಆಮೇಲೆ ಹೇಳ್ತೀನಿ. ಒಂದು ಸಾರಿ ಕೇಳೋರಿಗೆ ಪ್ಲೀಸ್. ಸಾರಿ ಸರ್.
ಓಕೆಲ್ಲ ಸರ್ ಸರಿ. ಓಕೆ ಬರ್ತೀನಿ ಸರ್ ರೆಡಿ ರೆಡಿ ಥ್ಯಾಂಕ್ ಯು ಸರ್. ಏನಿದೆಲ್ಲ? ಅದೆಲ್ಲ ಆಮೇಲೆ ಹೇಳ್ತೀನಿ. ರಾತ್ರಿ ಎಲ್ಲಿಗೆ ಹೋಗಿದ್ದೆ ನೀನು? ರಾತ್ರಿ ಫ್ರೆಂಡ್ಸು ಬಲವಂತ ಮಾಡಿದ್ರು ಅಂತ ಚೆನ್ನಾಗಿ ಕುಡ್ದ್ಯಾ? ಸ್ವಲ್ಪನಾ? ತುಂಬ ಜಾಸ್ತಿನೇ ಕುಡ್ದಿದ್ಯಾ? ಏನಾಗ್ತಿದೆ ಅಂತಲೂ ಗೊತ್ತಾಗಿರಲ್ಲ ನಿನಗೆ. ಅಲ್ಲ ಯಾರಿಗೂ ಗುದ್ದಿಲ್ಲ ನೀನು ಸದ್ಯ, ಅಥವಾ ನೀನು ಯಾವ್ದಾದ್ರು ಮರಕ್ಕೆ ಗುದ್ದು ಪ್ರಜ್ಞೆ ಹೋಗಿದ್ರು ನಿಂಗೆ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ? ನಾನು ಅಷ್ಟೊಂದು ಅಷ್ಟೊಂದು ಕುಡ್ದಿದ್ದೆ. ಬರೀ ಕುಡಿಯೋದಲ್ಲ, ಕುಡ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದಿದ್ಯಾ. ಪೊಲೀಸ್ನವ್ರು ಅಡ್ಡ ಹಾಕಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಮುಗ್ಗ ಪೊಲೀಸ್ನವ್ರು ಹೊಡೆದಿದ್ಯಾ. ಅಲ್ಲ ಡ್ಯೂಟಿ ಬಂದಿರೋ ಪೊಲೀಸ್ನವ್ರು ಹೊಡೆಯೋದು ಅಪರಾಧ ಅಂತ ಗೊತ್ತಿಲ್ವ ನಿನಗೆ? ಪೊಲೀಸ್ ಆದ್ಮೇಲೆ ಕೈ ಮಾಡಿರೋ ನೆನಪೇ ಇಲ್ಲ ನನಗೆ. ನೋಡು, ಪ್ರಜ್ಞೆ ಇಲ್ಲದೆ ಏನೇನು ಮಾಡಿದೆ ನೋಡು. ಅದಕ್ಕೆ ಒದ್ದು ಒಳಗಡೆ ಹಾಕಿದ್ದಾರೆ ನಿನ್ನ. ಅಂದರೆ ಇಡೀ ರಾತ್ರಿ ನಾನು? ಹೌದು, ಇಡೀ ರಾತ್ರಿ ಸ್ಟೇಷನಲ್ಲಿ ಇದ್ದ. ಈಗ ಬಿಡ್ಸ್ಕೊಂಡು ಹೋಗ್ತಿರೋದು ನಿನ್ನ. ತುಂಬ ಥ್ಯಾಂಕ್ಸ್ ರಂಜಿತ್, ನನ್ನ ಬಿಡಿಸಿದ್ದಕ್ಕೆ. ಪಾಪ ನಿಮ್ಗೆ ಅದೆಷ್ಟು ದುಡ್ಡು ಖರ್ಚಾಯ್ತೋ ಏನೋ. ಅದೇ ಹುಚ್ಚುನ್ ಥರ ಮಾತಾಡ್ಬೇಡ ಕಣ. ಈಗ ದುಡ್ಡಿಂದ ಪ್ರಶ್ನೆ, ಮರ್ಯಾದೆದು, ಆತಂಕದ್ದು. ರಾತ್ರಿ ಎಲ್ಲ ನಿನ್ನ ಮನೆಗೆ ಬಂದಿಲ್ಲ ಅಂತ ಅತ್ತೆ ನಿರೋಷ ಎಷ್ಟು ಆತಂಕ ಪಟ್ಟಿದ್ದಾರೆ ಅಂತ ಪ್ರಜ್ಞೆ ಇದೆ ನಿನಗೆ? ಸಾರಿ. ನನಗೆ ಯಾಕಪ್ಪ ಕೇಳ್ತೀಯ ಸಾರಿನಾ? ಅತ್ತೆ ಕೇಳಬೇಕು, ನಿರೋಷನ್ ಕೇಳಬೇಕು. ಆ್ಯಕ್ಚುಲಿ ಸಾರಿ ಕೇಳೋದಕ್ಕಿಂತ ಇನ್ನು ಮುಂದೆ ಲೈಫಲ್ಲಿ ಈ ಥರ ಆಗದಿರೋ ಹಾಗೆ ನೋಡ್ಕೋಬೇಕು ನೀನು. ಯಾಕೆಂದರೆ ಇವಾಗ ನೀನು ಒಬ್ಬನೇ ಅಲ್ಲ ಕಣೋ, ನಿನ್ನ ಜೊತೆ ನಿರೋಷ ಇದ್ದಾಳೆ, ನಿನ್ನೆ ನಂಬ್ಕೊಂಡಿದ್ದಾಳೆ. ಅಲ್ಲ ಇಷ್ಟೊಂದು ಕುಡಿಯುವಂಥ ಅವಶ್ಯಕತೆ ಏನಿತ್ತು ನಿನಗೆ? ಅದು ಟ್ರಾವೆಲ್ಸ್ಗೆ ಕಾರ್ ಬುಕ್ ಮಾಡಬೇಕು ಅಂತ. ಕಾರ್ ಬುಕ್ ಮಾಡಿದೆ, ತುಂಬ ಸಂತೋಷ ಆಗ್ಬಿಟ್ಟಿರುತ್ತೆ. ಏನೋ ದೊಡ್ಡದನ್ನು ಸಾಧಿಸ್ಬಿಟ್ಟೆ ಅಂತ ಪಾರ್ಟಿ ಅದಕ್ಕೆ ಹೇಳಿದ್ದು. ರಂಜಿತ್, ಅಮ್ಮನಿಗೆ ನಿರೋಷನ್ಗೆ ನಾನು ಸ್ಟೇಷನಲ್ಲಿರೋದು ಗೊತ್ತಾ? ಗೊತ್ತು. ಹೇಗೆ ಫೇಸ್ ಮಾಡ್ತೀಯ ಅವ್ರನ್ನ ಇವಾಗ? ನಾನು ಬರಲ್ಲ, ನಾನು ಮನೆಗೆ ಬರಲ್ಲ ರಂಜಿತ್. ತಪ್ಪು ಮೇಲೆ ತಪ್ಪು ಮಾಡ್ತಿದ್ದೆ ನೀನು. ಮನೆಗೆ ಬರ್ದೆ ಓಡ್ ಹೋಗ್ತೀಯಾ? ಮಗ ಓಡೋಗಿದ್ದಾನೆ ಅಂತ ಅತ್ತೆ ಗೊತ್ತಾಗಿ ಕೊರ್ಗಿ ಸತ್ತೋಗ್ಬೇಕಾತ್ತೆ. ಇನ್ನೇನು ಮಾಡಲಿ ರಂಜಿತ್ ನಾನು? ದಯವಿಟ್ಟು ಒಂದೇ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನು? ನಿರೋಷನ್ಗಾಗಲಿ ಅಮ್ಮನಿಗಾಗಲಿ ಈ ವಿಷಯ ಗೊತ್ತಾಗ್ಬಾರ್ದು ಪ್ಲೀಸ್. ನೀನು ಯಾವತ್ತೂ ಈ ತಪ್ಪು ಮಾಡಲ್ಲ ಅಂತಂದರೆ ನಂಗೆ ಪ್ರಾಮಿಸ್ ಮಾಡಿದ್ರೆ ಯಾರಿಗೂ ಹೇಳಲ್ಲ. ಖಂಡಿತವಾಗ್ಲೂ ಮಾಡಲ್ಲ. ನನ್ನ ಮೇಲೆ ಆಣೆ, ನಿರೋಷನ್ ಮೇಲೆ ಆಣೆ, ಅಮ್ಮನ ಮೇಲೆ ಆಣೆ ರಂಜಿತ್. ಸರಿ, ಆಗಿದ್ದಾಗೋಯ್ತು, ಎಲ್ಲ ಮರ್ತುಬಿಡು. ನೋಡು ಇನ್ನು ಮುಂದೆ ನೀನು ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡಬೇಕು. ಬೇಕಾದಷ್ಟು ತೊಂದರೆಗಳು ಬರ್ತವೆ ಕಣ. ಸಂತೋಷದಲ್ಲಿ ಮೈ ಮರೆತರೆ ಆ ತೊಂದರೆಗಳು ತುಂಬ ಹಿಂಸೆ ಕೊಡುತ್ತೆ. ಬದುಕಿನಲ್ಲಿ ಇನ್ನೊಂದು ಹೆಜ್ಜೆ ಕೂಡ ಮುಂದೆ ಇಡೋಕ್ಕಾಗಲ್ವೇನೋ ಅನಿಸ್ಬಿಡುತ್ತೆ. ಟ್ರಾವೆಲ್ ಶುರು ಮಾಡ್ತಿದ್ಯಾ, ನಿನ್ನ ಕಾಲ ಮೇಲೆ ನಿಂತ್ಕೋತಾ ಇದೆಯಾ, ಎಲ್ಲರ ಮುಂದೆ ಮರ್ಯಾದೆಯಿಂದ ಬದುಕ್ತೀನಿ ಅನ್ನೋ ಪ್ರಯತ್ನ ಮಾಡ್ತಿದ್ಯಾ. ಆ ವಿಷಯದಲ್ಲಿ ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಆದರೆ ಶುರುನಲ್ಲೇ ತಪ್ಪು ಮಾಡ್ಕೋಬಾರ್ದಲ್ವಾ? ಅರ್ಥ ಆಗಿದೆ, ಬದುಕು ಅಷ್ಟು ಸುಲಭ ಇಲ್ಲ ಅಂತ. ಅಷ್ಟು ಅರ್ಥ ಆಗಿದ್ರೆ ಸಾಕು. ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಲಿ.
ಆದಿ ಎಲ್ಲೋ ಹೋಗಿದ್ದೆ ರಾತ್ರಿ ಎಲ್ಲ? ನೀನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ನಾವ್ ಏನ್ ಅನ್ಕೋಬೇಕು? ಅಷ್ಟು ಗೊತ್ತಾಗಲ್ವಾ ನಿನ್ಗೆ? ಅಟ್ಲೀಸ್ಟ್ ಒಂದು ಇಂಟಿಮೇಟ್ ಆದ್ರೂ ಕೊಡಕ್ಕಾಗ್ಲಿಲ್ವಾ? ಅಂಥದ್ದು ಏನೋ ಆಗಿತ್ತು ರಾತ್ರಿ ಎಲ್ಲ ಮನೆಯಿಂದ ದೂರ ಇರುವಂಥದ್ದು. ಅಡ್ವಾನ್ಸ್ ಕೊಡ್ಬೇಕಂತ ಹೋದವನು ಪತ್ತೆನೇ ಇಲ್ಲ ಅಂದ್ರೆ ಏನ್ ಅನ್ಕೋಬೇಕು? ಕೈಯಲ್ಲಿ ಬೇರೆ ಅಷ್ಟೊಂದು ದುಡ್ಡು ತಗೊಂಡು ಹೋಗಿದ್ದೆ. ಯಾಕೆ ದುಡ್ಡು ಎತ್ಕೊಂಡು ನೋಡೋದೆ ಅಂತ ಆತಂಕ ಆಯ್ತಾ? ನಿನ್ ತಲೆ ಓಡೋಗೋದಾಗಿದ್ರೆ ನಾನ್ ಯಾಕೆ ಸಾಲ ಮಾಡ್ತಿದ್ದೆ? ಎಲ್ಲೋ ಹೋಗಿದ್ದೆ? ಯಾಕೆ ಹೋಗಿದ್ದೆ ಹೇಳು ಹೇಳು. ಹೇಳ್ತಾ ಇದ್ದಾಳಲ್ಲ ಹೇಳು. ಏನೋ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ದೆ. ನನ್ನ ಮಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ, ಅವನಿಗೆ ಜವಾಬ್ದಾರಿ ಬಂದಿದೆ ಅಂತ ಅನ್ಕೊಂಡಿದ್ದೆ. ನೀನು ಈ ರೀತಿ ಬೇಜವಾಬ್ದಾರಿ ಥರ ತೋರಿಸ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಕಣೋ. ಎಲ್ಲಿಗೆ ಹೋಗಿದ್ದೆ ನೀನು? ಹೇಳು, ಎಲ್ಲಿಗೆ ಹೋಗಿದ್ದೆ? ಮಾತಾಡೋ ಅದಿ. ಆ ಹುಡುಗಿ ಕೇಳ್ತಾ ಇಲ್ವಾ? ಅವಳು ನಿಂಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಹೇಳಿ ಮೌನಿಗೆ ಹೇಳಿ. ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಕೈಲಿರೋ ಬಳೆಗಳನ್ನ ಬಿಚ್ಕೊಟ್ಲಲ್ಲ ಅಡ್ವಾನ್ಸ್ಗೆ ಅಂತ. ಯಾರು ಕೈ ಕೊಟ್ರು, ಕಾರ್ಗಳಿಗೆ ಅಡ್ವಾನ್ಸ್ ಕೊಡೋಕ್ಕಾಗ್ಲಿಲ್ಲ. ಒಂದಲ್ಲ ಎರಡಲ್ಲ 10 ಲಕ್ಷ ನಿನಗೆ ಒಂದೇ ರಾತ್ರಿಲಿ ಹೊಂದ್ಸ್ಕೊಟ್ಟಿದ್ದಾಳೆ. ಅವಳಿಗೋಸ್ಕರ ಹೇಳ್ಬೋದಾಗಿತ್ತಲ್ವ ನೀನು ಎಲ್ಲಿದ್ದೀನಿ ಅಂತ? ನಿನ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ. ಜವಾಬ್ದಾರಿನೇ ಇಲ್ವನೋ ಅದಿ ನಿನ್ಗೆ? ನಿನ್ನ ನನ್ನ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ. ಹೌದಮ್ಮ, ನಾಚಿಕೆ ಪಡ್ಕೋ. ಅದೆಲ್ಲ ಇರ್ಲಿ, ಏನಾಯ್ತು ಹೇಳು. ನಿನ್ನೆ ರಾತ್ರಿ ಯಾಕೆ ಮನೆಗೆ ಬರ್ಲಿಲ್ಲ ಅದು ನಂಗೆ ಮುಖ್ಯ. ಎಲ್ಲಿ ಹೋಗಿದ್ದೆ ಹೇಳು. ಅಡ್ವಾನ್ಸ್ ಕೊಟ್ಟೆ. ಅಡ್ವಾನ್ಸ್ ಕೊಟ್ಮೇಲೆ ಮನೆಗೆ ಬರ್ಬೇಕು ತಾನೆ? ಅಡ್ವಾನ್ಸ್ ಕೊಟ್ಮೇಲೆ ಫ್ರೆಂಡ್ಸ್ ಎಲ್ಲ ಖುಷಿ ಪಟ್ರು. ಹೌದೌದು, ಫ್ರೆಂಡ್ಸ್ ಖುಷಿ ಪಟ್ರು, ನಿನಗೆ ತುಂಬಾ ಸಂತೋಷ ಆಯ್ತು. ಮನೇಲಿ ಇದ್ದವ್ರು ಹೇಗಾದ್ರೂ ಪಡ್ಕೊಂಡು ಸಾಯ್ಲಿ ಅಲ್ವಾ? ಸ್ವಲ್ಪ ಸುಮ್ಮನಿರಿ, ಸಮಾಧಾನವಾಗಿರಿ. ಅವನೇನೋ ಹೇಳ್ತಿದ್ದಾನೆ, ಕೇಳೋಣ. ಹೇಳೋ ಆದಿ. ನಾನು ಬೇಡ ಅಂದ್ರು ಪಾರ್ಟಿ ಮಾಡೋಣ ಬಾ ಅಂತ ಕರ್ಕೊಂಡು ಹೋದ್ರಮ್ಮ. ಕುಡ್ದಿದ್ಯಾ? ಕುಡಿತ ಇನ್ನೇನ್ ಮಾಡ್ತಾನೆ? ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಚೆನ್ನಾಗಿ ಕುಡ್ದಿರ್ತಾನೆ. ಮನೆ ಮುಖ ತೋರ್ಸಕ್ಕಾಗದೆ ಅಲ್ಲೇ ಉಳ್ಕೊಂಡಿರ್ತಾನೆ ಅಲ್ವಾ? ನಾಚಿಕೆ ಆಗಲ್ವ ನಿನಗೆ? ತಲೆ ತೆಗಿಸ್ತಿಯಲ್ಲ. ನಿನ್ನ ಹೆಂಡತಿ ಮುಂದೆ ಚಿಕ್ಕೋನಾತೆ ಕಣೋ ನೀನು. ದುಡ್ಡಿಲ್ಲ ಅಂತ ಅವಳು ಮುಂದೆ ಕೈ ಒಡ್ಡೆ, ಅದು ಅವಮಾನ ಅಲ್ಲ. ಅವಳಿಂದ ಸಹಾಯ ಪಡ್ಕೊಂಡೆ, ಅದು ಅವಮಾನ ಅಲ್ಲ. ಈ ರೀತಿ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗಿದ್ಯಲ್ಲ, ಇದು ಅವಮಾನ ಕಣೋ ನನಗೆ. ಇಷ್ಟೊಂದು ಸಣ್ಣತನ ನಿನ್ನಲ್ಲಿ. ಸಾರಿ ಅಮ್ಮ. ಅದಿ ನಿಂತ್ಕೋ. ಅಡ್ವಾನ್ಸ್ ಕೊಟ್ಟೆ ಅಂದ್ಯಲ್ಲ, ಗಾಡಿ ಬರುತ್ತಾ? ಆಫೀಸ್ ಇನಾಗ್ರೇಷನ್ ಫಂಕ್ಷನ್ಗೆ ಅರೇಂಜ್ಮೆಂಟ್ ಆಗಿದ್ಯಾ? ಉತ್ತರ ಕೊಡು. ನಿನ್ನೆ ಕೇಳ್ತಾ ಇರೋದವಳು. ಆಫೀಸ್ ಫಂಕ್ಷನ್ಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದ್ಯಾ? ಅದಕ್ಕೂ ಬೇಕಾದ್ರೆ ಹೆಲ್ಪ್ ಮಾಡ್ತಾಳೆ. ಇಲ್ಲಮ್ಮ, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ. ನಾಳೆ ಗಾಡಿಗಳು ಬರುತ್ತೆ. ನಾಳೆನೇ ಇನಾಗ್ರೇಷನ್. ಇವನು ಯಾಕೆ ಈ ರೀತಿ ಮಂಗ್ ಬಡ್ದು ಹೋಗಿದ್ದಾನೆ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ತುಂಬಾ ಸಂಕಟ ಆಗುತ್ತೆ ನನಗೆ. ಪ್ಲೀಸ್ ನೀನ್ ಬೇಜಾರು ಮಾಡ್ಕೋಬೇಡ ನಿಮಿಷ. ಅವ್ನ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ನೀವ್ಯಾಕತ್ತೆ ಕ್ಷಮೆ ಕೇಳ್ತೀರಾ? ನಂಗೆ ಗೊತ್ತಿಲ್ಲ ಅವನ ಬಗ್ಗೆ. ನನಗೂ ಅರ್ಥ ಆಗತ್ತೆ ಆದಿ ಎಂಥವನು ಅಂತ. ಏನದ್ಬಿಟ್ಟ ಮನೆಯಲ್ಲಿ ಕೂಗಾಟ ಹಾರಾಟ ಎಲ್ಲ ಜೋರಾಗಿರ್ಬೇಕಲ್ಲ.
ದೊಡ್ಡೇ ದೊಡ್ಡಪ್ಪ ಎಂದ ನಮ್ಮಪ್ಪ. ಹೇಳ್ದೆ ಈ ಭೈರವಿನ ಎದುರಾಕೊಂಬೇಡಿ ಅಂತ. ನನ್ನ ಮಾತು ಕೇಳಿದ್ರೆ ತಾನೇ. ಏನ್ ಗೊತ್ತಾ, ರಾತ್ರಿ ಎಲ್ಲ ಆದಿ ಮನೆಗೆ ಬಂದಿಲ್ಲ. ದುಡ್ಡು ತಗೊಂಡ್ಬಿಟ್ಟು ಓಡೋಗ್ಬಿಟ್ಟ ಅಂತ ಪುಕಾರ್ ಹಬ್ಸಿ ಮಜಾ ತಗೋಬೇಕಾಗಿತ್ತು ಕಣೆ. ನಾವೇನ್ ಹಾಗನ್ನೋದು, ಆ ದಿನ ಮನೆಗೆ ಬಂದನು ಹಾಗಂತಿದ್ದ. ಬ್ಲಡಿ ಡ್ರೈವರ್ ಬುದ್ಧಿನೇ ಅಷ್ಟು. ಮನೆಗೆ ಬಂದು ದುಡ್ಡು ಕಳ್ದೋಗಿರೋ ವಿಚಾರ ಹೇಳಿ ಮನೆಯವರೆಲ್ಲ ಆ ಕತೆ ಕೇಳಿ ಭರತನಾಟ್ಯ ಆಡ್ತಂತ ನಾನು ಖುಷಿಯಾಗಿದ್ದೆ. ಬಟ್ ನೋ ಯಾರ್, ಹಾಗೆ ನಡೀಲೇ ಇಲ್ಲ. ಮತ್ತೆ ಏನಂದ್ರು? 10 ಲಕ್ಷ ಹಾಳಾಗೋಗ್ಲಿ ಅನ್ಬಿಟ್ರ? ಅಯ್ಯೋ ಇಲ್ಲ, ದುಡ್ಡು ಕಳ್ದು ಹೋಗಿದೆ ಅಂತ ಆದಿ ಹೇಳಲೇ ಇಲ್ಲ. ಕಾರಿಗೆ ಅಡ್ವಾನ್ಸ್ ಮಾಡ್ಬಿಟ್ಟು ಬಂದೆ ಅಂತ ಹೇಳ್ದ. ಹೌದಾ? ಹೆಂಡತಿಗೆ ಅಮ್ಮನಿಗೆ ಹೇಳಿದ್ರೆ ಎಲ್ಲ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತು ಅಂತ ಸುಳ್ಳು ಹೇಳಿರ್ಬೇಕು. ಕಾರ್ಗೆ 10 ಲಕ್ಷ ಅಡ್ವಾನ್ಸು ಅಂತ ಕೊಟ್ಟ ಮೇಲೆ ಕಾರ್ ಬರಬೇಕು, ಇನಾಗ್ರೇಷನ್ ಆಗಬೇಕು. ಈಗೇನ್ ಮಾಡ್ತಾನೆ? ಅದೇ ನಂಗೂ ಗೊತ್ತಾಗ್ತಿಲ್ಲ. ನೋಡೋಣ ಏನ್ ಮಾಡ್ತಾನೆ ಅಂತ. 1,000 ಹೊಂದಿಸೋದೇ ಕಷ್ಟ ಅವನಿಗೆ, ಇನ್ನು 10 ಲಕ್ಷ ಹೇಗೆ ಹೊಂದಿಸ್ತಾನೆ ಅಂತ ನೋಡೋಣ. ಅದಕ್ಕೆ ಇನ್ನೊಂದು ಸುಳ್ಳು ಹೇಳ್ತಾನಷ್ಟೆ. ಸುಳ್ಳಿಗೆ ಸುಳ್ಳು ಹೇಳಿ ಸಿಕ್ಕಾಕೊಂಡಾಗ ಅವನ್ ಮಾನ ಮರ್ಯಾದೆನೇ ಅಲ್ಲ, ಆರ್ತಿ ಮಾನ ಮರ್ಯಾದೆನೂ ತೆಗಿತೀನಿ ನೋಡ್ತಾನೆ. ಓಪನಿಂಗ್ ಸೆರೆಮನಿಗೆ ಸೂರ್ಯ ಅವನ ಫ್ರೆಂಡ್ಸ್ನೇ ಚೀಫ್ ಗೆಸ್ಟ್ ಆಗಿ ಕರಿಬೇಕು ಅಂತ ನೀನು ಉಮ್ಮಕ್ ಕೊಡಬೇಕು. ಓಕೆ ಓಕೆ, ಹಾಗೆ ಮಾಡ್ತೀನಿ. ಬಾಯ್. ಯಾಕೋ ಈಗ ಮಾಡ್ಕೊಂಡೆ? ನಾನು ಏನು ಮಾಡಲಿ ಮಗ? ಯಾವನೋ ಬಂದು ದುಡ್ಡು ಎತ್ಕೊಂಡು ಹೋದ, ಅದಕ್ಕೆ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಯಾವನೋ ಮಾಡ್ತಾನೆ ನೋಡು. ನಾವುಗಳೆಲ್ಲ ಎಷ್ಟೊಂದು ಪಶ್ಚಾತ್ತಾಪ ಬಿಡಬೇಕು. ಎಲ್ಲ ನಮ್ಮ ಮನೆ ಬರೋ ಮಗ. ಹೌದು ಮಗ, ದುಡ್ಡು ಹೋಗಿದ್ದು ಕಣೋ, ನನ್ನ ಲೈಫೇ ಬರ್ಬಾದಾಗೋಯ್ತು. 10 ಲಕ್ಷ ಮಗ, ನಾವು ದುಡಿಯೋಕ್ಕಾಗುತ್ತಾ? ನಿರೋಶ್ ಅವರಪ್ಪ ಅವಳ ಮದುವೆಗಂತ ಒಡವೆ ಮಾಡಿಸ್ಕೊಟ್ರು, ಹಿಂದೆ ಮುಂದೆ ನೋಡ್ಲಿಲ್ಲ ಮಗ, ಬಿಚ್ಕೊಟ್ಬಿಟ್ಲು. ಅವಳಿಗೆ ಸತ್ಯ ಹೇಗೋ ಹೇಳಿದನು, ಅದಕ್ಕೆ ಸುಳ್ಳು ಹೇಳ್ದೆ. ಸತ್ಯ ತುಂಬ ದಿನ ಮುಚ್ಚಿಡಕ್ಕಾಗಲ್ಲ ಕಣೋ, ಹೇಳಲೇಬೇಕು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಕುಡ್ದೆ. ಈಗ ಅರ್ಥ ಆಗ್ತಿದೆ ಅದು ತಪ್ಪು ಅಂತ. ಅಲ್ಲ, ಕುಡಿಯೋದು ಕುಡ್ದೆ ಕಣೋ. ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹಿಡಿದ ಮೇಲೆ ಪೊಲೀಸ್ನವ್ರಿಗೆ 100-200 ಕೊಟ್ಟು ಹೋಗೋದು ಬಿಟ್ಟು ಅವ್ರ ಮೇಲೆ ಯಾಕಪ್ಪ ಕೈ ಮಾಡಿದೆ ನೀನು? ತಪ್ಪಲ್ವೇನೋ? ಗ್ರಾಚಾರ ಮಗ, ಗ್ರಾಚಾರ. ದುಡ್ಡು ಹೋದ್ಮೇಲೆ ಲತ್ತೆ ಹೊಡಿತು, ಸರಿಯಾಗಿ ಲತ್ತೆ ಹೊಡಿತು. ಹಾಗಿದೆಲ್ಲ ಆಗೋಯ್ತು ಕಣೋ. ಹೆಂಗೋ ನಿಮ್ಮ ರಂಜಿತ್ ಭಾವ ಇದ್ರು, ಬಿಡಿಸ್ಕೊಂಡು ಬಂದ್ರು, ಸರಿ ಹೋಯ್ತು. ಇಲ್ಲ ಅಂತಿದ್ರೆ ನಮ್ಮ ಗತಿ ಏನಾಗಬೇಕಾಯ್ತು ಹೇಳು? ಹೊರಗಡೆ ಬಂದೆ, ಆದರೆ ಎಷ್ಟು ಚೀಪ್ ಆಯ್ತು ಗೊತ್ತಾ ಮಗ? ದುಡ್ಡು ಕಳೆದೋದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಯಾಕೆ ಕೊಡ್ಲಿಲ್ಲ ಹೇಳು? ನೀನು ಮಾಡಿದ್ದು ತುಂಬ ತಪ್ಪು ಕಣೋ ಆ ವಿಷಯದಲ್ಲಿ. ಹೇಗೆ ಕಂಪ್ಲೇಂಟ್ ಕೊಡೋಕ್ಕಾಗುತ್ತೆ ಮಗ? ಆರೇನೆ ಪೊಲೀಸವ್ರ ಮನೆ ಪೊಲೀಸರೇ ಬಂದು ಎಂಕ್ವೈರಿ ಮಾಡೋಕ್ಕಾಗತ್ತಾ? ಹೇಗಿರುತ್ತೆ ಹೇಳು? ಅವ್ರಗಳ ಮುಂದೆ ನಾನು ಚೀಪ್ ಆಗೋಗ್ಬಿಡ್ತೀನಿ. ಮೊದಲೇ ಕೀಳಾಗಿ ನೋಡ್ತಾರೆ ನನ್ನ, ಅಂಥವ್ರ ಮುಂದೆ ಎಡು ಬಿದ್ದಂಗಾಗುತ್ತೆ. ಲೋ, ಅವ್ರಿವ್ರ ಬಗ್ಗೆ ಯೋಚನೆ ಮಾಡೋದ ಬಿಡಲ್ಲೋ. ನಾಳೆ ಓಪನಿಂಗ್ ಬಗ್ಗೆ ಯೋಚನೆ ಮಾಡೋ ಹೆಂಗೆ ಅಂತ. ಗೊತ್ತಿಲ್ಲ ಮಗ. ನೋಡು, ಹೇಳಿದ್ರು ಕೇಳಲಿಲ್ಲ. ಒಂದು ಸುಳ್ಳಿನಿಂದೆ ದಂಡೆ ಬೆಳೆದು ಬಿಡುತ್ತೆ. ಏನು ಮಾಡ್ತೀವಿ ಇವಾಗ? ಏನು ಮಾಡೋದು ಒಂದು ತಲೆ ಓಡ್ತಿಲ್ಲ ಕಣೋ. ಲೋ, ಏನು ಮಾಡ್ತೀಯ ಅಂತ ಹೇಳ್ಬೇಡ ಕಣೋ ಇಂಥ ಹೊತ್ತಲ್ಲಿ. ಮಗ ಕೈ ಬಿಡಬೇಡ ಕಣೋ ಪ್ಲೀಸ್. ಏನೋ ಒಂದು ಪ್ಲಾನ್ ಹೇಳೋ. ಕೈ ಮುಗಿದು ಕೇಳ್ತೀನಿ, ಏನೋ ಒಂದು ಪ್ಲಾನ್ ಕೊಡೋ ಮಗ.